ಈ ಫೋನ್ ಎಷ್ಟೇ ಬಿದ್ದರೂ ವರ್ಕ್ ಆಗ್ತಿತ್ತು. ಮಳೆ ಇರಲಿ ಪಾಕಟ್ ಆಗಲಿ ಯಾವುದಕ್ಕೂ ಕೇರ್ ಮಾಡದೆ ವರ್ಷ ಪೂರ್ತಿ ಯೂಸ್ ಮಾಡುವಂಥ ಫೋನ್ ನೋಕಿಯಾ ಎಲ್ಲ ಸರ್ವೈವ್ ಮಾಡಿತ್ತು. ಆದರೆ ಒಂದಿನ ಇದೆಲ್ಲ ಮ್ಯಾಟ್ರೇ ಆಗಲಿಲ್ಲ. ಒಂದು ವಿಷಯ ಮೊದಲು ಅರ್ಥ ಮಾಡ್ಕೋಬೇಕು, ನೋಕಿಯಾ ಓವರ್ ನೈಟ್ ಬ್ರ್ಯಾಂಡ್ ಆಗಿ ಬಿಲ್ಡ್ ಆಗಿರಲಿಲ್ಲ. ಆಕ್ಚುಲಿ ನೋಕಿಯಾ ಸ್ಟಾರ್ಟ್ ಆಗಿದ್ದು 1965ರಲ್ಲಿ ಫಿನ್ಲ್ಯಾಂಡ್ ಎಂಬ ದೇಶದಲ್ಲಿ ಮೊದಲು ಪೇಪರ್ ಮಿಲ್ ಮುಖಾಂತರ ಶುರು ಆಯಿತು. ಟೈಮ್ ಹೋಗ್ತಾ ಇದ್ದಂತೆ ನೋಕಿಯಾ ಕಂಪನಿ ಕೇಬಲ್ಸ್, ಎಲೆಕ್ಟ್ರಾನಿಕ್ಸ್ ಹಾಗೆ ಟೆಲಿಕಾಂ ಎಕ್ವಿಪ್ಮೆಂಟ್ ಸೈಡ್ಗೆ ಮೂವ್ ಆಗ್ತಾ ಬಂತು. 1990ರ ಸಮಯದಲ್ಲಿ GMS ಎಂಬ ಟೆಕ್ನಾಲಜಿ ಕ್ರಾಂತಿ ಎಬ್ಬಿಸಿತು. ಈ ರೆವಲ್ಯೂಷನ್ ನಲ್ಲಿ ಒನ್ ಆಫ್ ದ ಕೀ ಪ್ಲೇಯರ್ ಆಗಿದ್ದು ನೋಕಿಯಾ ಕಂಪನಿ. ಯುರೋಪ್, ಏಷ್ಯಾ, ಆಫ್ರಿಕಾ ಎಲ್ಲ ಕಡೆ ನೋಕಿಯಾ ಫೋನ್ ತಲುಪ್ತಿತ್ತು. ಆ ಟೈಮಲ್ಲಿ ನಮ್ಮ ಜನಗಳಿಗೆ ಫೋನ್ ಅಂದ್ರೆ ಲಕ್ಸುರಿ ಆಗಿರಲಿಲ್ಲ, ಅದೊಂದು ಬೇಸಿಕ್ ಕಮ್ಯುನಿಕೇಶನ್ ಟೂಲ್ ಆಗಿತ್ತು. ಅಷ್ಟೇ ನಮ್ಮ ಜನಗಳ ಎಕ್ಸ್ಪೆಕ್ಟೇಷನ್ ಇದ್ದಿತ್ತು. ಹೀಗೆ ಎಲ್ಲರ ಮನಸ್ಸನ್ನು ಗೆಲ್ತಾ ನೋಕಿಯಾ ಗ್ರೋ ಆಯಿತು. 2007 ಬರೋಷ್ಟರಲ್ಲಿ ನೋಕಿಯಾ ಪ್ರಪಂಚದ ಮೊದಲ ಫೋನ್ ಸೆಲ್ಲರ್ ಆಗಿತ್ತು. ಪ್ರಪಂಚದ ಮೊಬೈಲ್ ಮಾರುಕಟ್ಟೆಯಲ್ಲಿ 40% ಶೇರ್ ನೋಕಿಯಾದೇ ಆಗಿತ್ತು. ಮ್ಯಾನುಫ್ಯಾಕ್ಚರಿಂಗ್ ಸ್ಕಿಲ್ ಮ್ಯಾಸಿವ್ ಇತ್ತು, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಇತ್ತು. ಹಾಗೆ ಜನಗಳ ಮೇಲೆ ನೋಕಿಯಾ ಬ್ರ್ಯಾಂಡ್ ಅಂದ್ರೆ ಅಪಾರ ನಂಬಿಕೆ ಇತ್ತು. ಯಾಕಂದ್ರೆ ನೋಕಿಯಾ ಫೋನ್ಸ್ ಡ್ಯೂರಬಿಲಿಟಿ ಸಿಂಬಲ್ ಆಗಿತ್ತು. ಸಿಟಿ ಆಗಲಿ ಹಳ್ಳಿ ಆಗಲಿ ನೋಕಿಯಾ ತುಂಬಾ ಚೆನ್ನಾಗಿ ಯೂಸ್ ಆಗ್ತಿತ್ತು. ಆದರೆ ನಮ್ಮ ಜನಗಳಿಗೆ ಚೇಂಜ್ ಬೇಕಿತ್ತು, ತುಂಬಾ ಸಣ್ಣ ಚೇಂಜ್. ಆಗ ಮಾರುಕಟ್ಟೆಗೆ ಕಾಲಿಟ್ಟಿದ್ದು ಐಫೋನ್. 2007ರಲ್ಲಿ ಆಪಲ್ ಐಫೋನ್ ಅನೌನ್ಸ್ ಮಾಡ್ತು. ಇದರಲ್ಲಿ ಕೀಬೋರ್ಡ್ ಬದಲು ಫುಲ್ ಟಚ್ ಸ್ಕ್ರೀನ್ ಇತ್ತು. ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಈ ಟಚ್ ಸ್ಕ್ರೀನ್ ಫೋನ್ಸ್ ಕೀಬೋರ್ಡ್ ಫೋನ್ ಇಂಡಸ್ಟ್ರಿಗೆ ದೊಡ್ಡ ಸ್ಟಾಕ್ ತಂದು ಕೊಡ್ತು. ಹಾಗಂತ ನೋಕಿಯಾ ಕಂಪನಿ ಸುಮ್ಮನೆ ಇತ್ತು ಅಂತ ಅಲ್ಲ. ಇಂಜಿನಿಯರಿಂಗ್ ಟೀಮ್ ಅನಲೈಸ್ ಮಾಡಿದ್ರು. ಆಪಲ್ ಟಚ್ ಸ್ಕ್ರೀನ್ ಫೋನ್ಸ್ ನ ಮಾರ್ಕೆಟ್ಗೆ ತರೋಕ್ಕಿಂತ ಮುಂಚೆನೆ ನೋಕಿಯಾ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿತ್ತು. 2003ರಲ್ಲಿ ನೋಕಿಯಾ 7700 ಕಾನ್ಸೆಪ್ಟ್ ಮತ್ತು 2008ರಲ್ಲಿ 5800 ಎಕ್ಸ್ಪ್ರೆಸ್ ಮ್ಯೂಸಿಕ್ ಲಾಂಚ್ ಮಾಡಿತು. ಸೊ ನೋಕಿಯಾ ಟಚ್ ಸ್ಕ್ರೀನ್ ನ ಇಗ್ನೋರ್ ಮಾಡಿದ್ರು ಅನ್ನೋದು ತಪ್ಪು. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಏನಂದ್ರೆ ಸಾಫ್ಟ್ವೇರ್. ನೋಕಿಯಾ ಕಂಪನಿಗೆ ಮೇನ್ ಆಪರೇಟಿಂಗ್ ಸಿಸ್ಟಮ್ ಆಗಿದ್ದು ಸಿಂಬಿಯಾನ್ ಅನ್ನೋ OS. ಕೀಪ್ಯಾಡ್ ಫೋನ್ಗೋಸ್ಕರನೇ ಡಿಸೈನ್ ಆಗಿರುವಂತಹ ಆಪರೇಟಿಂಗ್ ಸಿಸ್ಟಮ್. ಸ್ಮಾಲ್ ಸ್ಕ್ರೀನ್ಸ್, ಲಿಮಿಟೆಡ್ ಆಪ್ಸ್, ಕಮ್ಮಿ ಇಂಟರಾಕ್ಷನ್ಗೋಸ್ಕರ ಸಿಂಬಿಯಾನ್ ಸಾಕಾಗಿತ್ತು. ಬಟ್ ಟಚ್ ಸ್ಕ್ರೀನ್, ಮೋರ್ ಆಪ್ಸ್, ಸ್ಮೂತ್ ಆನಿಮೇಷನ್ಗೋಸ್ಕರ ಸಿಂಬಿಯಾನ್ ಸೂಟೇಬಲ್ ಆಗಿರಲಿಲ್ಲ. ಮಾಡರ್ನೈಸ್ ಮಾಡಬೇಕು ಅಂದರೆ ಕೋಡ್ ಕಾಂಪ್ಲೆಕ್ಸಿಟಿ ತುಂಬ ಜಾಸ್ತಿ ಇತ್ತು. ಬ್ಯಾಕ್ ಎಂಡ್ ಕಂಪ್ಯಾಟಿಬಿಲಿಟಿ ಮೇಂಟೈನ್ ಮಾಡಬೇಕು ಅಂದ್ರೂ ಯೂಸರ್ ಎಕ್ಸ್ಪೀರಿಯನ್ಸ್ ಸ್ಲೋ ಆಗ್ತಿತ್ತು. ಅಟ್ ದ ಸೇಮ್ ಟೈಮ್ ಆಪಲ್ iOS ಸ್ಕ್ರಾಚ್ ಇಂದಾನೆ ಬಿಲ್ಡ್ ಆಗಿತ್ತು. ಟಚ್ ಸ್ಕ್ರೀನೇ ಅದರ ಮೇನ್ ಆಬ್ಜೆಕ್ಟಿವ್ ಆಗಿತ್ತು. ಆಪ್ ಎಕೋಸಿಸ್ಟಮ್ ಚೆನ್ನಾಗಿತ್ತು. ಆಂಡ್ರಾಯ್ಡ್ ಓಪನ್ ಸೋರ್ಸ್ ಮಾಡೆಲ್ ಫಾಲೋ ಮಾಡ್ತಿತ್ತು. ಈ ಸಮಯದಲ್ಲಿ ನೋಕಿಯಾ ಒಂದು ಡಿಸಿಷನ್ ತಗೊಂಡಿತ್ತು. ಅದು ಏನಂದ್ರೆ ಪ್ರೆಸೆಂಟ್ ಕಸ್ಟಮರ್ಸ್ಗೆ ಇಂಪಾರ್ಟೆನ್ಸ್ ಕೊಡೋದು ಮತ್ತು ಫ್ಯೂಚರ್ ಬಿಹೇವಿಯರ್ನ ಪ್ರಿಡಿಕ್ಟ್ ಮಾಡೋದು ರಿಸ್ಕ್ ಇದೆ ಅಂತ ಕನ್ಸಿಡರ್ ಮಾಡೋದು ಇವರ ಡಿಸಿಷನ್ ಆಗಿತ್ತು. ನೋಕಿಯಾ ಲೀಡರ್ಶಿಪ್ ಸ್ಟ್ರಾಟಜಿ ಲಾಜಿಕಲಿ ಸರಿ ಇತ್ತು. ಎಕ್ಸಿಸ್ಟಿಂಗ್ ರೆವೆನ್ಯೂ ಪ್ರೊಟೆಕ್ಟ್ ಮಾಡಬೇಕು ಮತ್ತೆ ಪ್ರಾಡಕ್ಟ್ ಇಂಪರ್ಫೆಕ್ಟ್ ಇದ್ರೆ ಅಥವಾ ಪ್ರಾಡಕ್ಟ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂದ್ರೆ ರಿಲೀಸ್ ಮಾಡದೆ ಇರೋದು ಉತ್ತಮ ಅಂತ ನೋಕಿಯಾ ಅವ್ರಿಗೆ ಗೊತ್ತಿತ್ತು. ಈ ಡಿಸಿಪ್ಲಿನ್ ನೋಕಿಯಾಗೆ ದೊಡ್ಡ ಸಕ್ಸಸ್ ತಂದಿತ್ತು. ಇದೇ ನೋಕಿಯಾದ ಸ್ಟ್ರೆಂತ್ ಆಗಿತ್ತು. ಆದರೆ ಇದೇ ಸ್ಟ್ರೆಂತ್ ಸ್ಲೋಲಿ ವೀಕ್ನೆಸ್ ಆಗೋಕೆ ಸ್ಟಾರ್ಟ್ ಆಯಿತು. ಇದೆಲ್ಲರ ನಡುವೆ ಇಂಡಸ್ಟ್ರಿ ಚೇಂಜ್ ಆಗ್ತಿತ್ತು. ಆಪಲ್ ಕಂಪನಿಯವರು ಐಫೋನ್ ಸೆಲ್ ಮಾಡ್ತಿದ್ರು. ಈ ಸಮಯದಲ್ಲಿ ಫೋನ್ ಬರೀ ಕಾಲ್ ಡಿವೈಸ್ ಆಗಿರಲಿಲ್ಲ, ಅದು ಡಿಜಿಟಲ್ ಲೈಫ್ ಹಬ್ ಆಗೋಕೆ ಸ್ಟಾರ್ಟ್ ಆಗ್ತಿತ್ತು. ಅಪ್ಲಿಕೇಶನ್ಸ್, ಇಂಟರ್ನೆಟ್, ಮ್ಯೂಸಿಕ್, ಸೋಷಿಯಲ್ ಮೀಡಿಯಾ, ಕ್ಯಾಮರಾ, ಎಕೋಸಿಸ್ಟಮ್ ಹೊಸ ಡಿಸ್ರಪ್ಷನ್ ಆಗಿತ್ತು ಐಫೋನ್. ಆಪಲ್ ಕಂಪನಿಯವರು ಹೇಳ್ತಿದ್ರು ಕಸ್ಟಮರ್ ನಾಳೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಆದರೆ ನೋಕಿಯಾ ಕಂಪನಿಯವರು ಹೇಳ್ತಿದ್ರು ಕಸ್ಟಮರ್ಗೆ ಇವತ್ತೇನು ಬೇಕು ಅಂತ. ಇದರಲ್ಲಿ ಯಾರೂ ರಾಂಗ್ ಇರಲಿಲ್ಲ. ಆದರೆ ಟೈಮ್ ಚೇಂಜ್ ಆಯಿತು. 2011ರಲ್ಲಿ ನೋಕಿಯಾ ಕಡೆದಾಗಿ ಒಂದು ದೊಡ್ಡ ಸ್ಟ್ರಾಟಜಿ ತಗೊಳ್ತು. ಮೈಕ್ರೋಸಾಫ್ಟ್ ಜೊತೆ ಪಾರ್ಟ್ನರ್ಶಿಪ್. ಕಾರಣ ಸಿಂಪಲ್ ಆಗಿತ್ತು. ಮೈಕ್ರೋಸಾಫ್ಟ್ ಅವರ ಸಾಫ್ಟ್ವೇರ್ ಯೂಸ್ ಮಾಡಿ iOS ಜೊತೆ
ಕಾಂಪೀಟ್ ಮಾಡಬೇಕು ಅಂತ. ವಿಂಡೋಸ್ ಫೋನ್ ಸ್ಟೇಬಲ್ ಆಗಿ ಡಿಸೈನ್ ಆಗಿತ್ತು, ಆದರೆ ಎಕೋಸಿಸ್ಟಮ್ ತುಂಬಾ ವೀಕ್ ಇತ್ತು. ಅಪ್ಲಿಕೇಶನ್ ಕಮ್ಮಿ ಇತ್ತು, ಡೆವಲಪರ್ಸ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಇತ್ತು. ಆದರೂ ಕೂಡ ಮೈಕ್ರೋಸಾಫ್ಟ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ದು ತಪ್ಪಾಗಿರಲಿಲ್ಲ, ಲೇಟ್ ಆಗೋಯ್ತು. 2014ರಲ್ಲಿ ನೋಕಿಯಾ ಕಂಪನಿನ ಸೆಲ್ ಮಾಡಿದ್ರು. ಈಗಲೂ ಅನ್ಕೋತಾರೆ ನೋಕಿಯಾ ಗೇಮ್ ಓವರ್ ಆಯ್ತು ಅಂತ, ಆದ್ರೆ ನೋಕಿಯಾ ಕಂಪನಿ ಮಾಯ ಆಗಿಲ್ಲ. ಇವತ್ತು ನೋಕಿಯಾ ಫೋಕಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಟೆಲಿಫೋನ್ ಇನ್ಫ್ರಾಸ್ಟ್ರಕ್ಚರ್, 5G ನೆಟ್ವರ್ಕ್ಸ್, ಗ್ಲೋಬಲ್ ಇಂಟರ್ನೆಟ್, ಗವರ್ಮೆಂಟ್ ಅಂಡ್ ಆಪರೇಟರ್ಸ್ಗೆ ಸಿಸ್ಟಮ್ ಸಪ್ಲೈ ಮಾಡ್ತಿದೆ. ನೀವು ನೋಕಿಯಾ ಫೋನ್ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ನೀವು ಕಾಲ್ ಮಾಡಿದಾಗ, ಇಂಟರ್ನೆಟ್ ಯೂಸ್ ಮಾಡಿದಾಗ ಚಾನ್ಸ್ ಇದೆ ನೋಕಿಯಾ ನೆಟ್ವರ್ಕ್ ಮೇಲೆ ಡೇಟಾ ಟ್ರಾವೆಲ್ ಆಗಿರುತ್ತೆ. ಆಡೋ ಆಟ ಚೇಂಜ್ ಆಗಿರ್ಬೋದು, ಆದರೆ ಇನ್ನೂ ಜೀವಂತವಾಗಿದೆ. ಸೊ ಸಕ್ಸಸ್ಫುಲ್ ಕಂಪನಿ ಹೇಗೆ ರಾಂಗ್ ಗೇಮ್ ಮಾಡ್ತು ಅನ್ನೋದು ನೋಕಿಯಾ ಕತೆ ಹೇಳುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಸ್ಟೋರಿ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ ಹೊಸ ಕತೆ ಜೊತೆಗೆ.